ಇವತ್ತಿನ ಜಮಿ ಬಂಧುಗಳೇ, ಎಲ್ಲರಿಗೂ ಮೊದಲಿಗೆ 77ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಸ್ವಾತಂತ್ರ್ಯದ 77 ವರ್ಷಗಳ ಕಳೆದರೂ ಸಹ ಭಾರತಕ್ಕೆ ಸಿಕ್ಕ ಸ್ವಾತಂತ್ರ್ಯ ಭಾರತೀಯರಿಗೆ ಏಕೆ ಸಿಕ್ಕಿಲ್ಲ ಎಂಬ ಪ್ರಶ್ನೆಯ ಮುಖಾಂತರ ಯುವ ಕ್ರಾಂತಿಯ ಮನವಿ ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿ ಏನಂತಂದರೆ, ಇವತ್ತಿನ ಸ್ವತಂತ್ರ ಭಾರತದಲ್ಲಿ ಏನು ನಮಗೆ ಬ್ರಿಟಿಷರಿಂದ ಸಿಕ್ಕ ಸ್ವಾತಂತ್ರ್ಯ ಸ್ವಭಾರತೀಯರಿಗೆ, ಮೂಲ ಭಾರತೀಯರಿಗೆ ಸಿಗಲಿಲ್ಲ ಅಂತ ಅನ್ನೋ ಪ್ರಶ್ನೆ ನಮಗೆಲ್ಲ ಉದ್ಭವ ಆಗಿದೆ ನಮ್ಮ ಪ್ರಶ್ನೆಯ ಮುಖಾಂತರ ಅಂತ ಅನ್ಕೊತೀನಿ. ಕಾರಣ ಮೊನ್ನೆ ತಾನೇ ವೆರಿ ರೀಸೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ, ಚಿತ್ರದುರ್ಗ ಜಿಲ್ಲೆಯ ಕಾವಾಡಿಗರಹಟ್ಟಿಯಲ್ಲಿ ದಲಿತರ ಮನೆಗೆ ಕಾರಣಾಂತರಗಳಿಂದ ದುಷ್ಕರ್ಮಿಗಳು ಕುಡಿಯುವ ನೀರಿನಲ್ಲೇ ಇವ್ರನ್ನ ಹೊಡಿಬಿಡಿ ಅವ್ರ ಕೇಸ್ ಆಗ್ತಾವ ಅಂತೇಳಿ ಇವ್ರ ಹೊಟ್ಟೆ ಒಳಗನ್ನ ವಿಷ ಕೊಟ್ಬಿಟ್ರೆ ನೀಟಾಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಸಾಯ್ತಾರ, ಆಮೇಲೆ ನಮ್ಮನ್ನು ಪ್ರಶ್ನೆ ಮಾಡೋರು ಇರೋದಿಲ್ಲ ಅನ್ನೋಂಥ ವಿಚಾರಗಳನ್ನು ಇಟ್ಕೊಂಡು ನೀರಿನಲ್ಲೇ ವಿಷ ಬೆರೆಸುವ ಮುಖಾಂತರ ಅಲ್ಲಿ ಜನಗಳನ್ನು ಸಾಯಿಸಲಿಕ್ಕೆ ಒಂದು 8 ಜನ ಇವತ್ತಿಗೆ ಸತ್ತಾರ. ಇನ್ನು ಮುಂದೆ ಅದರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ 11 ವರ್ಷದ ಹಿಂದುಗಡೆ ಆದಂಥ ಬಾಲಕಿಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ತನಿಖೆ ಮಾಡುವ ಕುರಿತು ನಮ್ಮ ಇವತ್ತು ಮನವಿ ಕೊಡಾಕತ್ತೀವಿ. ಮಾನ್ಯರೇ, ಇತ್ತೀಚೆಗೆ ನಡೆದ ಚಿತ್ರದುರ್ಗ ಜಿಲ್ಲೆಯ ಕಾವಾಡಿಗರಹಟ್ಟಿಯಲ್ಲಿ ಕೆಲವು ಸ್ಥಳೀಯ ಜಾತಿವಾದಿಗಳು ದಲಿತ ಓಣಿಯಲ್ಲಿ ಕುಡಿಯುವ ನೀರಿಗೆ ವಿಷವನ್ನು ಬೆರೆಸಿ ಜೀವಕ್ಕೆ ಹಾನಿಯುಂಟು ಮಾಡಿರುತ್ತಾರೆ. ಇಂತಹ ನರಹಂತಕರಿಗೆ ತಕ್ಷಣ ಕಾನೂನು ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗಬೇಕು. ಎರಡನೇದು, 11 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿ ಅಮಾನುಷವಾಗಿ ಕೊಲೆಯನ್ನು ಮಾಡಿರುತ್ತಾರೆ. ಇದು ಖಂಡನೀಯ ವಿಷಯ ಮತ್ತು ಅಲ್ಲಿ ಸ್ಥಳೀಯ ಪ್ರಭಾವಿ ಮುಖಂಡರ ಇರುವವರಿಗೂ ನ್ಯಾಯ ದೊರಕಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ. ಆದ ಕಾರಣ ಭಾರತಕ್ಕೆ ಸಿಕ್ಕ ಸ್ವಾತಂತ್ರ್ಯ ಮಹಿಳೆಯರಿಗೆ, ರೈತರಿಗೆ, ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಇನ್ನೂವರೆಗೂ ಸಿಕ್ಕಿಲ್ಲ. ಆದ್ದರಿಂದ ಎಲ್ಲರಿಗೂ ಸ್ವಾತಂತ್ರ್ಯ ಸಿಗಬೇಕಾದರೆ ಈ ಪ್ರಕರಣ ಮತ್ತೆ CBI ತನಿಖೆ ಮಾಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸುವುದರ ಮುಖಾಂತರ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಂತಂದೇಳಿ ಈ ಮೂಲಕ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಭೀಮ್ ಬಂಧುಗಳೇ.